ಕೆಲವರಿಗೆ ಏನಾಗುತ್ತೆ, ಕಾಲಲ್ಲಿ ವೆರಿಕೋಸ್ ವೈನ್ಸ್ ಬಂದು ವೈನ್ಸ್ ಎಲ್ಲ ಉಬ್ಬಿಕೊಂಡು ಕಾಣಿಸ್ತದೆ. ಇದು ಎಲ್ಲರಿಗೂ ಬಂದು ಏನಿಲ್ಲ ಇದನ್ನು ಅಲಕ್ಷ್ಯ ಮಾಡಿಕೊಂಡು ಸುಮ್ಮನೆ ಬಿಟ್ಬಿಡ್ತಾರೆ. ಈ ವೆರಿಕೋಸ್ ವೈನ್ಸ್ ಸಮ್ಟೈಮ್ಸ್ ಏನಾಗುತ್ತೆ, ಕಾಲಲ್ಲಿ ಅದು ಹೆಪ್ಪು ಕಟ್ಕೊಳ್ಳುತ್ತದೆ. ಅದನ್ನು ನಾವು ಥ್ರೋಂಬೋಫ್ಲಬೈಟಿಸ್ ಅಂತ ಹೇಳ್ತೀವಿ. ಈ ತರ ಕ್ಲಾಟ್ ಆದಾಗ ಅದೊಂದು ಕ್ಲಾಟ್ ಜಾರಿಕೊಂಡು ಲಂಗ್ಸ್ಗೆ ಹೋಗಬಹುದು. ಕೆಲವು ಸಮಯ ಈ ವೆರಿಕೋಸ್ ವೈನ್ ಬರ್ಸ್ಟ್ ಆಗಿ 500 ml 1000 ml ವರೆಗೂ ಗೊತ್ತಿಲ್ಲದೆ ಬ್ಲೀಡಿಂಗ್ ಆಗಬಹುದು. ಕೆಲವರಿಗೆ ಕಾಲೆಲ್ಲ ಕಪ್ಪಾಗಿ ಫೈನಲ್ ಸ್ಟೇಜ್ C6 ಸ್ಟೇಜ್ ಅಂತ ಹೇಳ್ತೀವಿ, ಆ ಸ್ಟೇಜಿಗೆ ಹೋಗ್ಬಿಟ್ಟು ಅದು ಹುಣ್ಣಾಗ್ಬಿಡುತ್ತದೆ. ವೆರಿಕೋಸ್ ವೈನ್ಸ್ ಅನ್ನೋದು ಕಾಸ್ಮೆಟಿಕ್ ಅಪಿಯರೆನ್ಸ್ ಅಲ್ಲ. ಈ ತರ ಕಾಂಪ್ಲಿಕೇಶನ್ಸ್ ಆಗೋದಕ್ಕೆ ಚಾನ್ಸಸ್ ಇದೆ. ಇದೆಲ್ಲಾನೇ ಮುಂಚೆ ನೋಡಿಕೊಂಡು ಪ್ರಿಫರಬ್ಲಿ ವ್ಯಾಸ್ಕುಲರ್ ಸರ್ಜನ್ ಹತ್ರ ತೋರಿಸ್ಕೊಂಡ್ರೆ ಕಾಂಪ್ಲಿಕೇಶನ್ಸ್ ಎಲ್ಲ ಬಂದು ತಡೆಗಟ್ಟಬಹುದು. ನಿಮ್ ಸ್ನೇಹಿತರು ಅವರಿಗೆ ಈ ತರ ವೆರಿಕೋಸ್ ವೈನ್ಸ್ ಇದ್ದಾಗ ಅವರಿಗೆ ಹೇಳಿ, ಇದೆಲ್ಲ ಈ ಸಿಂಪ್ಟಮ್ಸ್ ಎಲ್ಲ ಕಂಡು ಬಂದಾಗ ಇದನ್ನು ನೆಗ್ಲೆಕ್ಟ್ ಮಾಡಬಾರದು. ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಡಾಪ್ಲರ್ ಸ್ಕ್ಯಾನ್ ಮಾಡಿಕೊಂಡು ಯಾವ ಸ್ಟೇಜ್ ಅಲ್ಲಿ ಇದೆ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ.